ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಅಂಡ್ ಮ್ಯಾಚ್ ಗ್ರಾಫಿಕ್ ಕಾರ್ಡ್ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ನಮಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಸೆತ್ ರೋಲೆನ್ಸ್, ಎಲ್ ನೈಟ್, ಸಿಎಂ ಪಂಕ್ ಹಾಗೆ ಜೇ ಉಸೋ ಅವರ ನಡುವೆ ಒಂದು ಫ್ಯಾಟಲ್ 4-ವೇ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ಕ್ಲಾಶ್ ಇನ್ ಪ್ಯಾರಿಸ್ ಗೆ. ಇನ್ನ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬಹುದು, ಅಥವಾ ರೋಮನ್ ರೈನ್ಸ್ ಅವರ ಮಲ್ಟಿ-ಪರ್ಸನ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ರೋಮನ್ ರೈನ್ಸ್ ಅವರು ಯಾರ ಜೊತೆ ಮಲ್ಟಿ-ಪರ್ಸನ್ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೋತಾ ಇದ್ವೋ, ಎಲ್ ನೈಟ್ ಹಾಗೆ ಸಿಎಂ ಪಂಕ್ ಅವರೇ ಈಗ ಈ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇದ್ದಾರೆ. ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನು ಕೂಡ ಎಕ್ಸ್ಟ್ರಾ ಈ ಒಂದು ಮ್ಯಾಚ್ ಅಲ್ಲಿ ಆಡ್ ಮಾಡಿ ಇದನ್ನ ಫ್ಯಾಟಲ್ 5-ವೇ ಮ್ಯಾಚ್ ಮಾಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಸೊ ಹಾಗಿದ್ರೆ ರೋಮನ್ ರೈನ್ಸ್ ಅವರು ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಯಾರನ್ನ ಫೇಸ್ ಮಾಡೋದು ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವರ ಮ್ಯಾಚ್ ಯಾರ ಜೊತೆ ಆಗಬಹುದು ಅಂತ ನೀವೇನಾದ್ರೂ ಕೇಳಿದ್ರೆ, ಗೈಸ್ ಈಗ ಆ ಒಂದು ಸ್ಟೋರಿನ ನೋಡಿ ಅನ್ನಿಸ್ತಿರೋದೇನಪ್ಪ ಅಂದ್ರೆ ಪ್ರಾಬಬ್ಲಿ ನಮಗೆ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಷ್ಟೇ ಅಲ್ಲ, ಇವತ್ತಿನ ಮಂಡೇ ನೈಟ್ ರೋಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ಕೂಡ ಕೊಡ್ತಾರೆ. ಆದ್ರಿಂದ ಕ್ಲಿಯರ್ ಆಗ್ತಾ ಇದೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆನೆ ಒಂದು ಮ್ಯಾಚ್ ನ ಬುಕ್ ಮಾಡಬಹುದು ಅಂತ. ಆ ಒಂದು ವಾರ್ನಿಂಗ್ ವಿಡಿಯೋದಲ್ಲಿ ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ, ನಾನು ಸುನಾಮಿನ ಸೆತ್ ರೋಲೆನ್ಸ್ ಅವರಿಗೆ ಕನೆಕ್ಟ್ ಮಾಡಿ ಸೆತ್ ರೋಲೆನ್ಸ್ ಅವರ ರೆಸ್ಪೆಕ್ಟ್ ನ ಪಡ್ಕೊಂಡೆ, ಅದಕ್ಕೋಸ್ಕರ ಈಗ ಸೆತ್ ರೋಲೆನ್ಸ್ ಅವರು ತನ್ನ ವಿಷನ್ ಗೆ ನನ್ನನ್ನ ಸೇರಿಸ್ಕೊಂಡಿದ್ದಾರೆ. ಬಟ್ ರೋಮನ್ ರೈನ್ಸ್ ನನಗೆ ನಿನ್ನ ರೆಸ್ಪೆಕ್ಟ್ ಬೇಡ, ಈಗಾಗಲೇ ನಾನು ನಿನ್ನನ್ನ 2 ಬಾರಿ ಮುಗಿಸಿದ್ದೀನಿ ಅಂಡ್ 2 ಬಾರಿನೂ ಕೂಡ ನಿನ್ನ ಶೂಸ್ ಗಳನ್ನ ತಗೊಂಡೋಗಿದ್ದೀನಿ. ನಾನು 3ನೇ ಬಾರಿನೂ ಕೂಡ ನಿನ್ನನ್ನ ಮುಗಿಸ್ತಾ ಇದ್ದೆ, ಯಾಕಂದ್ರೆ 3ನೇ ಬಾರಿ ನೀನ್ ನನ್ನ ಕೈಗೆ ಸಿಕ್ಕಿಲ್ಲ. ಏನೇ ಆಗ್ಲಿ, ನೀನ್ ಯಾವಾಗ್ಲೇ ನನ್ನ ವಿರುದ್ಧ ಬಂದ್ರು ಕೂಡ ನಾನ್ ನಿನ್ ಮೇಲೆ ಸುನಾಮಿನ ಕನೆಕ್ಟ್ ಮಾಡ್ತಾನೆ ಇರ್ತೀನಿ ಅಂಡ್ ಈ ಒಂದು ಶೂಲಾ ಫಾಲಾ ಕಲೆಕ್ಷನ್ಸ್ ನ ದೊಡ್ಡದು ಮಾಡ್ಕೊಳ್ತಾ ಹೋಗ್ತಾನೆ ಇರ್ತೀನಿ. ಎಲ್ಲಿವರೆಗೂ ಕೂಡ ನೀನು ನನ್ನನ್ನ ಟ್ರೈಬಲ್ ಥೀಫ್ ಅಂತ ಅಕ್ನಾಲೇಜ್ ಮಾಡೋದಿಲ್ವೋ ಅಲ್ಲಿವರೆಗೂ ನಾನು ನಿನ್ನನ್ನ ಬಿಡೋದಿಲ್ಲ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ಸೊ ಮುಂದಿನ ವಾರ ರೋಮನ್ ರೈನ್ಸ್ ಅವರು ಕೂಡ ಬರ್ತಾ ಇದ್ದಾರೆ. ಪ್ರಾಬಬ್ಲಿ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನಮಗೆ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ನಾನು ಖುಷಿಯಾಗಿದ್ದೀನಿ, ಯಾಕಂದ್ರೆ ಈ ಒಂದು ಮ್ಯಾಚ್ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತಾ ಇದೆ. ಅದರಲ್ಲೂ ಕೂಡ ಈಗ ನನಗೆ ಬ್ರಾನ್ ಬ್ರೇಕರ್ ಅವರ ಬದಲು ಬ್ರಾನ್ಸನ್ ರೀಡ್ ಅವರ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬರ್ತಾ ಇದೆ. ಯಾಕಂದ್ರೆ ಬ್ರಾನ್ಸನ್ ರೀಡ್ ಅವರು ಒಂದೇ ಬಾರಿ ರೋಮನ್ ರೈನ್ಸ್ ಅವ್ರನ್ನ ಶೂನ ಕದ್ದಿರೋದ್ರಿಂದ ಅವರ ಮೇಲೆ ಈಗ ಎಲ್ಲ ಸ್ಪಾಟ್ ಲೈಟ್ ಗಳು ಕೂಡ ಇದೆ. ಸೊ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬುಕ್ ಮಾಡುವಂತಹ ಚಾನ್ಸಸ್ ಇದೆ. ಅಂಡ್ ಇನ್ನ ಬ್ರಾನ್ ಬ್ರೇಕರ್ ಅವರ ಕತೆ ಬಗ್ಗೆ ಮಾತಾಡೋದಾದ್ರೆ, ಈ ಒಂದು ಮ್ಯಾಚ್ ಅಲ್ಲಿ ಬ್ರಾನ್ ಬ್ರೇಕರ್ ಅವರು ಔಟ್ ಸೈಡ್ ಇಂದ ಇಂಟರ್ಫರೆನ್ಸ್ ಮಾಡೋದು ನಮಗೆ ನೋಡೋದಕ್ಕೆ ಸಿಗಬಹುದು. ಸೆತ್ ರೋಲೆನ್ಸ್, ಸಿಎಂ ಪಂಕ್, ಎಲ್ ನೈಟ್ ಹಾಗೆ ಜೇ ಉಸೋ ಅವರ ನಡುವೆ ಫ್ಯಾಟಲ್ 4-ವೇ ಮ್ಯಾಚ್ ಅಫಿಷಿಯಲ್ ಆಗಿ ಸೆಟ್ ಕೂಡ ಆಗಿದೆ. ಸೊ ರೋಮನ್ ರೈನ್ಸ್ ಅವರು ಬಂದ್ರೆ ಬ್ರಾನ್ಸನ್ ರೀಡ್ ಅವರ ಜೊತೆಗೇನೆ ನಮಗೆ ಅವರ ಸಿಂಗಲ್ಸ್ ಮ್ಯಾಚ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಸಮ್ಮರ್ ಸ್ಲಾಮ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಅವರ ಶಾಕಿಂಗ್ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಅವರು ರಿಟರ್ನ್ ಆಗಿ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಂಡ್ ಅಟ್ಯಾಕ್ ಮಾಡಿದ್ಮೇಲೆ ನಾವೆಲ್ಲರೂ ಕೂಡ ಅನ್ಕೊಂಡ್ವಿ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು ಅಂತ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಲೋಗನ್ ಪೋಲ್ ಅವರ ಮ್ಯಾಚ್ ನ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಬುಕ್ ಮಾಡ್ತಾರೆ. ಆಗ ಸ್ವಲ್ಪ ಜನ ಅನ್ಕೊಂಡಿದ್ರಿ, ಓಕೆ ಬ್ರಾಕ್ ಲೆಸ್ನರ್ ಅವರು ಸುಮ್ಮನೆ ಏನಾದ್ರೂ ಬಂದು ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ರ, ಕಳೆದ ಬಾರಿನೂ ಕೂಡ ಸುಮ್ಮನೆ ಬಂದು ಜಾನ್ ಸಿನಾ ಅವರ ಮೇಲೆ ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿ ಅಟ್ಯಾಕ್ ಮಾಡಿದ್ರು ಅಂಡ್ ಆಗ ಇವರ ಸ್ಟೋರಿ ಕಂಟಿನ್ಯೂ ಆಗಿರಲಿಲ್ಲ. ಈಗಲೂ ಕೂಡ ಅದೇ ರೀತಿ ನಮ್ಗೆ ಏನಾದ್ರೂ ನೋಡೋದಕ್ಕೆ ಸಿಗುತ್ತಾ? ನಿಜವಾಗ್ಲೂ ಕೂಡ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದಾರ ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ, ಗೈಸ್ ಈ ಒಂದು ಮ್ಯಾಚ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಬಟ್ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಮಾಡ್ತಾ ಇಲ್ಲ, ಯಾಕಂದ್ರೆ ಈ ಒಂದು ಮ್ಯಾಚ್ ನಮಗೆ ಸೆಪ್ಟೆಂಬರ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಈಗ ನೀವು ಕೇಳಬಹುದು ಸೆಪ್ಟೆಂಬರ್ ಅಲ್ಲಿ ಹೆಂಗ್ ನೋಡೋದಕ್ಕೆ ಸಿಗುತ್ತೆ, ಯಾಕಂದ್ರೆ ಸೆಪ್ಟೆಂಬರ್ ಅಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಇಲ್ಲ. ಡೈರೆಕ್ಟ್ ಆಗಿ ನಮಗೆ ಈ ತಿಂಗಳು 31ನೇ ತಾರೀಕು ಕ್ಲಾಶ್ ಇನ್ ಪ್ಯಾರಿಸ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಡೈರೆಕ್ಟ್ ಆಗಿ ಅಕ್ಟೋಬರ್ ಅಲ್ಲಿ ಕ್ರೌನ್ ಜ್ಯುವೆಲ್ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಸೆಪ್ಟೆಂಬರ್ ಅಲ್ಲಿ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಗಾಯ್ಸ್, ಡಬ್ಲ್ಯೂ ಅವರು ಸೆಪ್ಟೆಂಬರ್ ಅಲ್ಲಿ ಬ್ಯಾಡ್ ಬ್ಲಡ್ ಪ್ರೀಮಿಯಂ ಲೈವ್ ಇವೆಂಟ್ ನ ಇಡ್ತಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಇರೋದು ಕೂಡ ಇದ್ರ ಬಗ್ಗೆನೇ. ನಿಮ್ಗೆ ಗೊತ್ತಿರಬಹುದು ಕಳೆದ ವರ್ಷ ಬ್ಯಾಡ್ ಬ್ಲಡ್ ಯಾವ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಆಗಿತ್ತು ಅಂತ. ನಿಜವಾಗ್ಲೂ ರಾಕ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಆ ಬಾರಿ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಕ್ಟೋಬರ್
ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈಗ ಅಕ್ಟೋಬರ್ ಅಲ್ಲಿ ಈಗಾಗಲೇ ಕ್ರೌನ್ ಜ್ಯುವೆಲ್ ಇರೋದ್ರಿಂದ ಡಬ್ಲ್ಯೂ ಅವರು ಈ ಒಂದು ಬ್ಯಾಡ್ ಬ್ಲಡ್ ನ ಸೆಪ್ಟೆಂಬರ್ಗೆ ತಗೊಂಡು ಬರ್ತಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಸೆಪ್ಟೆಂಬರ್ 20ನೇ ತಾರೀಕು ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಅಂಡ್ ಆ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೇ ಡಬ್ಲ್ಯೂ ಅವರು ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ ಒನ್ ಲಾಸ್ಟ್ ಮ್ಯಾಚ್ ನ ಕ್ರಿಯೇಟ್ ಮಾಡಬಹುದು. ಅಂಡ್ ಬ್ಯಾಡ್ ಬ್ಲಡ್ ಅಲ್ಲಿ ನಮಗೆ ಬಿಗ್ಗೆಸ್ಟ್ ಮ್ಯಾಚ್ ಆಗಿ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಗೈಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಲ್ಲಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಕ್ಲಿಯರ್ ಆಯಿತು. ಇಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅನ್ನೋದು ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟೊಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.